ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಾಗಲೇ ಸುಮಂತ್ ಸಾವಾಗಿ 15 ದಿನಗಳು ಕಳೀತಾ ಬರ್ತಾ ಇದ್ದಾವೆ. ಇತ್ತ ಸುಮಂತ್ ಸಾವಿಗೆ ಅಥವಾ ಸುಮಂತ್ ಕೊಲೆಗೆ ಯಾರು ಕಾರಣರು ಏನು ಎಂಬುದು ಕೂಡ ಒಂದು ಚಿಕ್ಕ ಸುಳಿವು ಕೂಡ ಬಹಿರಂಗವಾಗಿ ಗೊತ್ತಾಗಿಲ್ಲ. ಯಾವುದೇ ರೀತಿಯಾಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ನಮ್ಮ ಪೊಲೀಸರು ಕೂಡ ಮುಂದಾಗಿಲ್ಲ. ಆ ರೀತಿಯಾದಂಥ ಅನುಮಾನವೂ ಕೂಡ ಯಾವ ವ್ಯಕ್ತಿಯ ಮೇಲೂ ಕೂಡ ಬರ್ತಾ ಇಲ್ಲ. ಇಂಥದ್ದೆಲ್ಲವೂ ಕೂಡ ಇದೆ. ಈ ಎಲ್ಲದರ ಮಧ್ಯೆ ಸುಮಂತ್ ಸಾವಿಗೆ ಏನು ಕಾರಣ ಅಥವಾ ಸುಮಂತ್ ಸಾವಿಗೆ ಯಾರು ಕಾರಣ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ನೀವೆಲ್ಲರೂ ಕೂಡ ಅಂದ್ಕೋಬಹುದು, ಪ್ರತಿದಿನವೂ ಕೂಡ ನೀನು ಸುಮಂತ್ ಸಾವಿನ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದೆಯಾ, ಸುಮಂತ್ ಸಾವಿನ ಬಗ್ಗೆ ಮಾತನಾಡ್ತಾ ಇದೆಯಾ, ಪ್ರತಿದಿನ ಅದೇ ಮಾಹಿತಿ ಇರುತ್ತೆ, ಇಂಥದ್ದೆಲ್ಲವನ್ನು ಕೂಡ ನೀವು ಹೇಳಬಹುದು. ತಪ್ಪು ಅಂತ ನಾನು ಹೇಳೋದಿಲ್ಲ. ಅದನ್ನು ಹೊರತುಪಡಿಸಿ ನನ್ನ ಚಾನಲ್ನ ಉದ್ದೇಶ ಅಥವಾ ನನ್ನ ಚಾನಲ್ನ ನಾನು ಓಪನ್ ಮಾಡಿರುವಂಥದ್ದು ಯಾರಿಗೆ ಕಷ್ಟ ಇದೆ, ಕೆಲವೊಂದಿಷ್ಟು ನೋವುಗಳಿದ್ದಾವೆ ಮತ್ತು ಯಾವುದು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಮಾತನಾಡುವಂಥದ್ದು, ಈ ಒಂದು ಉದ್ದೇಶದಿಂದಾನೇ ನನ್ನ ಚಾನಲ್ನ ಓಪನ್ ಮಾಡಿರುವಂಥದ್ದು. ಜೊತೆಗೆ ಆ ಒಂದು ಅನ್ಯಾಯ ಆಗುವಂಥದ್ದು ಅಥವಾ ಯಾರಿಗೊಬ್ಬರಿಗೆ ಮೋಸ ಆಗಿದೆ, ತೊಂದರೆ ಆಗಿದೆ ಅಂದರೆ ಅದಕ್ಕೆ ನಿಖರವಾಗಿ ನ್ಯಾಯ ಸಿಗಬೇಕು ಮತ್ತು ನಿಖರವಾಗಿ ನ್ಯಾಯ ಸಿಗೋವರೆಗೂ ಅವರ ಜೊತೆಗೆ ನಿಂತ್ಕೊಳ್ಬೇಕು ಅನ್ನೋದು ನನ್ನ ಚಾನಲ್ನ ದೇಹ ಉದ್ದೇಶ ಆಗಿರುವಂಥದ್ದು. ಸೊ ಹಾಗಾಗಿ ಸುಮಂತ್ ಸಾವಿನ ಬಗ್ಗೆ ನೀವು ಏನು ಬೇಕಾದರೂ ಅಂದ್ಕೊಳ್ಬೋದು, ಯಾಕೆ ಪ್ರತಿದಿನನೂ ಇವನು ಪ್ರಸಾರ ಮಾಡ್ತಾ ಇದ್ದಾನೆ ಹಾಗೆ ಅಂತ ಅಂದ್ಕೊಳ್ಬೋದು. ಆದರೆ ಒಂದು ಮಾತ್ರ ನಿಜ, ಸುಮಂತ್ ಸಾವಿಗೆ ನ್ಯಾಯ ಸಿಗೋವರೆಗೂ ಸತತವಾಗಿ ಪ್ರತಿದಿನವೂ ಕೂಡ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಸುಮಂತ್ ಸಾವಿನ ಬಗ್ಗೆ ಮಾತನಾಡದೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಕೇಸ್ ಮುಚ್ಚೋಗುವಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಜನ ಎಚ್ಚೆತ್ಕೊಳ್ಬೇಕಾಗುತ್ತೆ, ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ, ಪೊಲೀಸ್ನವರು ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ದಿನಗಳು ಕಳೀತಾ ಇದ್ದಂತೆ ಮಾಧ್ಯಮದವರು ಕೂಡ ಇದರ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗೋದಿಲ್ಲ. ಎಷ್ಟೋ ಜನ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇಂಥದ್ದೆಲ್ಲವೂ ಕೂಡ ಆದ ಬಳಿಕ ನ್ಯಾಯ ಸಿಗೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಸುಮಂತ್ ಸಾವಿನ ಬಗ್ಗೆ ನೀವು ಪ್ರತಿದಿನ ಏನು ಬೇಕಾದರೂ ಹೇಳಿ, ಪ್ರತಿದಿನವೂ ಕೂಡ ನಾನು ವಿಡಿಯೋವನ್ನು ಪ್ರಸಾರ ಮಾಡೇ ಮಾಡ್ತೀನಿ. ಸುಮಂತ್ ಸಾವಿಗೆ ಎಲ್ಲಿವರೆಗೂ ನ್ಯಾಯ ದೊರಕುವುದಿಲ್ಲವೋ ಅಲ್ಲಿವರೆಗೂ, ಸುಮಂತ್ ಸಾವಿಗೆ ಯಾವತ್ತು ನ್ಯಾಯ ದೊರಕುತ್ತೋ ಅಲ್ಲಿವರೆಗೂ ಕೂಡ ನಾನು ಈ ಒಂದು ಕೇಸಲ್ಲಿ ಸತತವಾಗಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀನಿ. ವಿಡಿಯೋದಲ್ಲಿ ವಿಷಯ ಬೇರೆ ಬೇರೆ ಇಲ್ಲದೇ ಇರಬಹುದು, ಆದರೆ ಈ ವಿಡಿಯೋದಲ್ಲಿ ಇರುವಂಥ ಉದ್ದೇಶ ಒಂದೇ, ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು. ಇದಕ್ಕೆ ನೀವು ಕೂಡ ಬೆಂಬಲವನ್ನು ಕೊಡ್ತೀರಿ ಅಂತ ಭಾವಿಸ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಷ್ಟೊತ್ತವರೆಗೂ ಒಂದಿಷ್ಟು ಏನೋ ಆಕ್ರೋಶ ಭರಿತನಾಗಿ ಅಥವಾ ಇನ್ನೇನೋ ನಿಮಗೆ ಒಂದಿಷ್ಟು ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟೆ. ಇದರ ಉದ್ದೇಶ ಇಷ್ಟೇ, ಸಾಕಷ್ಟು ಜನ ಪ್ರತಿದಿನ ವಿಡಿಯೋಗಳನ್ನ ಮಾಡ್ತೀಯಲ್ಲ, ನಿನ್ನಿಂದ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಮಾತುಗಳನ್ನು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ರಿಗೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕಾಗೋದಿಲ್ಲ. ಆದರೆ ಉದ್ದೇಶ ಏನು ಎಂಬುದು ಕೂಡ ಎಲ್ರಿಗೂ ಗೊತ್ತಾಗಬೇಕಾಗತ್ತೆ. ಆ ಒಂದು ಕಾರಣದಿಂದಾಗಿ ಆ ಒಂದು ವಿಷಯವನ್ನು ಆರಂಭದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಸೊ ಇದನ್ನು ಹೊರತುಪಡಿಸಿ ಈಗ ಅಸಲಿ ವಿಚಾರಕ್ಕೆ ಬಂದುಬಿಡೋಣ. ಸುಮಂತ್ ಸಾವಾಗಿ ಈಗಾಗಲೇ 15 ದಿನಗಳು ಕೂಡ ಆಗ್ತಾ ಬಂತು. ಆದರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಅಥವಾ ಯಾವುದೇ ರೀತಿಯಾದಂಥ ಒಂದು ಆರೋಪಿಗಳ ಬಂಧನ ಇಂಥದ್ದು ಯಾವುದೂ ಕೂಡ ಆಗಿಲ್ಲ. ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಒಂದು ಬ್ರಿಲಿಯಂಟ್ ಮಗು, ಏನೋ ಮಾಡಬೇಕು, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ವೇಯಲ್ಲಿ ಹೊರಟಿರುವಂತಹ ಮಗು ಅಚಾನಕವಾಗಿ ಸಾವಾಗ್ಬಿಡುತ್ತೆ. ಅದರಲ್ಲೂ ಕೂಡ ಬೆಳಗಿನ ಜಾವ 5 ಗಂಟೆಯ ಆಸುಪಾಸಿನಲ್ಲಿ ಸಾವಾಗುತ್ತೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆಗಳಿದ್ದಾವೆ, ಎಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿಗಳಿದ್ದಾವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಕಾನೂನು ವ್ಯವಸ್ಥೆ ಹೇಗಿದೆ ನೋಡಿ, ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು. ಎಷ್ಟೋ ಸಾವುಗಳಾಗ್ಬಿಡ್ತವೆ, ಎಷ್ಟೋ ನೋವುಗಳಾಗ್ಬಿಡ್ತವೆ, ಎಷ್ಟೋ ಸಾವಿಗೆ ನ್ಯಾಯ ಸಿಗೋದಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗ್ಬರ್ತಾ ಇದೆ ಅನ್ನೋದು ಒಂದಿಷ್ಟು ಪ್ರಶ್ನೆ, ಗೊಂದಲ ಜನರಲ್ಲಿ ಈಗ ಮೂಡ್ತಾ ಇರುವಂಥದ್ದು. ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸರ ಮೇಲಂತೂ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರುವಂಥದ್ದು ಅದನ್ನೇ. ಬೆಳ್ತಂಗಡಿ ಪೊಲೀಸರ ಕೈಯಿಂದ ಯಾಕೆ ಇಂಥ ಸಾವುಗಳಿಗೆ ನ್ಯಾಯ ಕೊಡಿಸೋದಕ್ಕಾಗ್ತಾ ಇಲ್ವೋ, ಸಾಕಷ್ಟು ಸಾವುಗಳು ಆಗಿಬಿಟ್ಟಿದ್ದಾವೆ. ಎಷ್ಟೋ ಸಾವುಗಳಿಗೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಕೇಸುಗಳಿಗೆ ಅಸಹಜ ಸಾವುಗಳ ಪಟ್ಟ ಕೂಡ ಕೊಡಲಾಗಿದೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಂಥದ್ದೆಲ್ಲವೂ ಕೂಡ ಇದೆ. ಆ ಒಂದು ಪ್ರದೇಶದಲ್ಲಿ ಬದುಕೋದಕ್ಕೆ ಅಲ್ಲಿನ ಜನಗಳಿಗೆ ಅರ್ಹತೆನೇ ಇಲ್ವಾ, ಅಥವಾ ಅಲ್ಲಿ ಸಾವು ನೋವುಗಳು ಆದರೆ ಆ ಸಾವು ನೋವುಗಳಿಗೆ ನ್ಯಾಯ ಕೊಡಿಸುವಂಥ ಅರ್ಹತೆ ಅಲ್ಲಿನ ಇಲಾಖೆಗೆ ಇಲ್ವಾ, ಈ ರೀತಿಯಾದಂಥ ಗೊಂದಲ, ಪ್ರಶ್ನೆ ಎಲ್ಲವೂ ಕೂಡ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸೊ ಇತ್ತ ರಾಜಕಾರಣಿಗಳ ಬಗ್ಗೆ ಗಮನಿಸೋದಾದರೆ, ಯಾವ ರಾಜಕಾರಣಿಗಳು ಕೂಡ ಇದುವರೆಗೂ ನನ್ನ ಗಮನಕ್ಕೆ ಇದ್ದ ಹಾಗೆ ನಮ್ಮ ಮುಖ್ಯಮಂತ್ರಿಯವರಾಗಿರ್ಬೋದು, DCM ಅವರಾಗಿರ್ಬೋದು, ಅದೇ ರೀತಿಯಾಗಿ ಗೃಹ ಸಚಿವರಾಗಿರ್ಬೋದು, ಇಂಥವ್ರು ಯಾರು ಕೂಡ ಇವರ ಕುಟುಂಬದವರಿಗೆ ಬಂದು ಒಂದಿಷ್ಟು ಸಾಂತ್ವನ ಹೇಳೋದಾಗಲಿ ಅಥವಾ ತಮ್ಮ ಇಲಾಖೆಗೆ ಒಂದು ಸೂಚನೆಯನ್ನು ಮಾಧ್ಯಮಗಳ ಮೂಲಕ ಕೊಡೋದಾಗಲಿ ಇದ್ಯಾವುದನ್ನು ಕೂಡ ಮಾಡಲಿಲ್ಲ. ಇದೊಂದು ನೋವಿನ ಸಂಗತಿ. ಸೊ ಯಾವುದೋ ವಿಚಾರಕ್ಕೆ ಮೂಗು ತೋರಿಸ್ತಾರೆ, ಯಾವುದೋ ವಿಚಾರದಲ್ಲಿ ಮಾತನಾಡ್ತಾರೆ, ಬೇಡವಾದ ವಿಷಯಕ್ಕೆ ಕೈ ಹಾಕಿರ್ತಾರೆ, ಏನೇನೆಲ್ಲ ಬೇಕಾದರೂ ನಮ್ಮ ರಾಜ್ಯದ ಕೆಲವು ರಾಜಕಾರಣಿಗಳು ಮಾಡ್ತಾರೆ. ಆದರೆ ಇಂಥ ಸಾವು ನೋವುಗಳು ಆದಂಥ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ಕೈ ಜೋಡಿಸುವಂಥದ್ದು ಅಥವಾ ಕುಟುಂಬಕ್ಕೆ ಒಂದಿಷ್ಟು ಸಾಂತ್ವನ ಹೇಳುವಂತಹ ಧೈರ್ಯವನ್ನು ಕೂಡ ನಮ್ಮ ಮಂತ್ರಿಗಳು ಮಾಡ್ತಾ ಇಲ್ವಲ್ಲ, ಇದೊಂದು ದುರಾದೃಷ್ಟ ಅಥವಾ
ಇದೊಂದು ದುಸ್ಥಿತಿ ಅಂತ ಹೇಳದೆ ಇದಕ್ಕೆ ಇನ್ನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಕೂಡ ಪೊಲೀಸರಿಂದ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇಲ್ಲ. ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅದೇನು ತನಿಖೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಗುಪ್ತವಾಗಿ ತನಿಖೆ ಅದೆಷ್ಟು ದಿನಗಳ ಕಾಲ ಇರುತ್ತೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ದಿನಗಳು ಕಳೀತಾ ಇದ್ದಾವೆ. ದಿನಗಳು ಕಳೀತಾ ಇದ್ದಂತೆ ಸಾಕ್ಷಿಗಳು ನಾಶ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇರುತ್ತೆ. ಇಂಥದ್ದೆಲ್ಲವೂ ಇದ್ರೂ ಕೂಡ ಯಾಕೆ ಈ ಒಂದು ಕೇಸಲ್ಲಿ ಇಷ್ಟೊಂದು ಮೌನವಾಗಿ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಸುಮಂತ್ ಸಾವಿಗೆ ಸಾಕಷ್ಟು ಅನುಮಾನಗಳು ಕೂಡ ಉಟ್ಕೊಂಡು ಬಿಡ್ತಾವೆ. ಒಂದು ಧನುರ್ ಪೂಜೆಗೆ ಬೆಳಗಿನ ಜಾವ 5 ಗಂಟೆಗೆ ಹೋಗುವಂಥ ಮಗು ಮರಳಿ ಸಾವಾಗಿ ಪತ್ತೆ ಆಗುತ್ತೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಈ ಒಂದು ಸಮಯ ಅಥವಾ ಗಂಡು ಮಗುವಿನಂದೇ ಈ ರೀತಿಯಾದಂಥ ಪರಿಸ್ಥಿತಿ ಆದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗೆ, ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಾದರೂ ಹೇಗೆ, ಹೆಣ್ಣು ಮಕ್ಕಳು ಈ ಒಂದು ಬೆಳಗಿನ ಜಾವ ಓಡಾಟಕ್ಕೆ ಅಥವಾ ಬೆಳಗಿನ ಜಾವ ಓಡಾಟವನ್ನು ಮಾಡೋದಕ್ಕೆ ಆ ಒಂದು ಏರಿಯಾ ಸೂಕ್ತನಾ, ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಇದೀಗ ಜನರಲ್ಲಿಯೂ ಕೂಡ ಮೂಡ್ತಾ ಇದೆ. ಯಾಕೆ ಇಂಥ ವ್ಯವಸ್ಥೆ, ಯಾಕೆ ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆಯೋ ನಮಗಂತೂ ಕೂಡ ಗೊತ್ತಾಗ್ತಾ ಇಲ್ಲ. ಇತ್ತ ತಂದೆ ತಾಯಿಗೂ ಕೂಡ ಯಾರ ಮೇಲೆಯೂ ಅನುಮಾನ ಇಲ್ಲ. ತಂದೆ ತಾಯಿ ಅಥವಾ ಆ ಒಂದು ಕುಟುಂಬ ಸುತ್ತಮುತ್ತಲಿನ ಜನರ ಜೊತೆಗೂ ಕೂಡ ತುಂಬ ಅನ್ಯೋನ್ಯವಾಗಿದೆ. ಇಂಥದ್ದೆಲ್ಲವೂ ಇದ್ದರೂ ಕೂಡ ಯಾಕೆ ಆ ಒಂದು ಮಗು ಸಾವಾಯಿತು ಅನ್ನೋದು ಎಷ್ಟೋ ಜನರಿಗೆ ಕಾಡುವಂಥ ಏಕೈಕ ಪ್ರಶ್ನೆ. ಜೊತೆಗೆ ಆ ಒಂದು 5 ಗಂಟೆ ಆಸುಪಾಸಿನಲ್ಲಿ ಆ ಒಂದು ಸಂದರ್ಭಕ್ಕೆ ಯಾರು ಬರೋದಕ್ಕೆ ಸಾಧ್ಯ? ಎಷ್ಟೋ ಸಾರಿ ಕುಟುಂಬದವರ ಮೇಲೇನೆ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಬರೋದಕ್ಕೆ ಪ್ರಾರಂಭಿಸಿಬಿಟ್ಟಿದೆ. ಪೊಲೀಸರು ಕೂಡ ಕುಟುಂಬವನ್ನು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಥವಾ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಇದುವರೆಗೂ ಕೂಡ ಈ ಒಂದು ಮಗುವಿನ ಸಾವಿಗೆ ನ್ಯಾಯ ಸಿಗುವಂಥ ಯಾವುದೂ ಚಟುವಟಿಕೆಗಳು ಅಥವಾ ಯಾವುದೇ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳು ಇದುವರೆಗೂ ಸಿಗ್ತಾನೆ ಇಲ್ಲ. ಸೊ ಇಂಥದ್ದೆಲ್ಲವನ್ನು ಕೂಡ ಕಂಡ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ, ನಮ್ಮ ರಾಜ್ಯದ ವ್ಯವಸ್ಥೆ ಹೇಗಿದೆ, ನಮ್ಮ ರಾಜಕಾರಣಿಗಳು ಹೇಗಿದ್ದಾರೆ ಅನ್ನೋದು ಜನರ ಕಣ್ಣು ಮುಂದೆ ಬಂದ ಹಾಗೆ ಆಗಿಬಿಡುತ್ತೆ. ಸೊ ಇಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಕೇವಲ ಸುಮಂತ್ ಸಾವಲ್ಲ, ಇಂಥ ಸಾವು ಸಾಕಷ್ಟು ಕಡೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಾವುಗಳಾಗಿದ್ದಾವೆ. ಎಷ್ಟೋ ಸಾವುಗಳಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಎಷ್ಟೋ ಜನ ಆ ಒಂದು ಸಾವುಗಳ ಕುರಿತಾಗಿ ಧ್ವನಿ ಎತ್ತಿರೂ ಕೂಡ ಆ ಸಾವುಗಳಿಗೆ ನ್ಯಾಯ ಸಿಗಲ್ಲ ಅಂತ ಸುಮ್ಮನೆ ಸೈಲೆಂಟ್ ಆಗಿ ಕೂಡ ಕೂತಿರುವಂಥದ್ದು ಇದೆ. ಸೊ ಇದು ಎಂತಹ ವ್ಯವಸ್ಥೆ ಅನ್ನೋದೇ ಕೂಡ ನಮಗೆ ಗೊತ್ತಾಗದೆ ರೀತಿಯಲ್ಲಿ ಉಳಿದು ಬಿಟ್ಟಿದೆ. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಗಳು ಕಳೀತಾ ಇದ್ದಾವೆ ಹೊರತು ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಗೊಂದಲ ಎಲ್ಲವೂ ಕೂಡ ಇರುವಂಥದ್ದು. ಅದೇನೇ ಇರಲಿ, ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗೋವರೆಗೂ ಸತತವಾಗಿ ಪ್ರತಿ ದಿನವೂ ಕೂಡ ನಾನು ವಿಡಿಯೋವನ್ನು ಪ್ರಸಾರ ಮಾಡ್ತೀನಿ. ಇದರ ಉದ್ದೇಶ ಆ ಒಂದು ಇಲಾಖೆಗೆ ಎಚ್ಚರಿಸುವಂಥದ್ದಾಗಿರ್ಬೋದು ಅಥವಾ ಈ ಒಂದು ಕೇಸ್ ಇಲ್ಲಿಗೆ ಕ್ಲೋಸ್ ಆಗಬಾರ್ದು ಅನ್ನೋ ಉದ್ದೇಶ. ಜೊತೆಗೆ ಒಂದು ಅಮಾಯಕ ಮಗುವಿನ ಸಾವಾಗಿದೆಯಲ್ಲ, ಆ ಸಾವು ಕುಟುಂಬದವರಿಂದ ಆಗಿದೆಯೋ ಅಥವಾ ಯಾರ್ದೋ ಕಿಡಿಗೇಡಿಗಳಿಂದ ಆಗಿದೆಯೋ ಅಥವಾ ಅಚಾನಕವಾಗಿ ಆಗಿದೆಯೋ, ಅಸಹಜ ಸಾವು ಯಾವುದು ಕೂಡ ಒಂದಾದರೂ ಒಂದು ಖಚಿತ ಆಗಬೇಕಲ್ಲ. ಸೊ ಆ ಒಂದು ಸಾವು ಹೇಗಾಯ್ತು ಅನ್ನೋದು ಗೊತ್ತಾಗೋವರೆಗೂ ಖಂಡಿತವಾಗಿಯೂ ನಾನು ಈ ಒಂದು ಸುಮಂತ್ ಸಾವನ್ನ ಅಥವಾ ಸುಮಂತ್ ಸಾವಿನ ಪ್ರಕರಣವನ್ನ ಜೀವಂತವಾಗಿ ಇಡ್ತೇನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಜೊತೆಗೆ ಪ್ರತಿದಿನ ನೀವು ಈ ಒಂದು ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದಾಗಲೆಲ್ಲ ಶೇರ್ ಮಾಡ್ತಾ ಹೋದರೆ, ಜೊತೆಗೆ ಹಂಚ್ಕೊಳ್ತಾ ಹೋದರೆ ಈ ಒಂದು ಸಾವಿಗೆ ನ್ಯಾಯ ಕೊಡಿಸೋದಕ್ಕೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಈ ಸಾವಿನ ಹಿಂದೆ ಅಥವಾ ಈ ಸಾವಿನ ಹಿಂದೆ ಯಾರ್ದೆಲ್ಲ ಕೈವಾಡ ಇದೆ ಎಂಬುದನ್ನು ತನಿಖೆ ಮಾಡೋದಕ್ಕೆ ಜಾಗರೂಕರಾಗ್ತಾರೆ ಅನ್ನೋದು ಉದ್ದೇಶ. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ನಮಗೂ ಕೂಡ ಈ ರೀತಿಯಾದಂಥ ಧ್ವನಿ ಎತ್ತಿದಾಗ ಅಥವಾ ಈ ರೀತಿಯಾದಂಥ ಸಾವು ನೋವುಗಳಾದಂಥ ಸಂದರ್ಭದಲ್ಲಿ ಧ್ವನಿ ಎತ್ತೋದಕ್ಕೂ ಕೂಡ ನಮಗೆ ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ನನ್ನ ಜೊತೆಗೆ ಇಷ್ಟೊಂದು ಜನ ಇದ್ದಾರೆ, ಬೆಂಬಲಿಗರಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ನ್ಯಾಯದ ಪರವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನೀವು ಇರುವಂಥದ್ದು. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.